ಕಿತ್ತೂರು ಬಿಜೆಪಿ ಪಕ್ಷದ ಪ್ರತಿಭಟನೆಗೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಲೀಡರ್ಸ್. ಹೌದು, ಬೈಲುಂಗ್ಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಪ್ರತಿಭಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ಪ್ರತಿಭಟನೆ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ರಾಜಾ ಸಲೀಂ, ಕಾಸಿಂನವರ್, ಬ್ಲಾಕ್ ಅಧ್ಯಕ್ಷರು ಆದ ಸಂಕನಗೌಡ ಪಾಟೀಲ್, ನಿಂಗಪ್ಪ ಅರಕೇರಿ, ಯುವ ಪದಾಧಿಕಾರಿಗಳು ಆದ ಶಿವನಗೌಡ ಪಾಟೀಲ್, ಕಿರಣ ವಾಲಡ್, ಮಂಜು ಎಣಗಿ, ಮುದುಕಪ್ಪ ಮರಡಿ, ಪಿಕೆ ನೀರಲಕಟ್ಟಿ, ಎಂಎಫ್ ಜಕಾತಿ ಸೇರಿದಂತೆ ಎಲ್ಲ ನಾಯಕರು ಕಾರ್ಯಕರ್ತರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಿತ್ತೂರು ಬಿಜೆಪಿ ಘಟಕದ ಪ್ರತಿಭಟನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ಮಾಡಿದ್ವು, ಗುಂಡಾಗರಿಂದ ರಾಜಕೀಯ ಮಾಡಿದ್ರು, ಡಬ್ಬಿಂದ ಪಾರ್ಟಿ ಅವ್ರ ಏನ್ ಅಜೆಂಡಾನೇ ಅದ ಸಮಾಜ ಶಾಂತಿ ಸೃಷ್ಟಿ ಮಾಡಿದ್ವು. ಆಮೇಲೆ ಹಣದ ಮೇಲೆ ರಾಜಕೀಯ ಮಾಡಿದ್ವು. ಬಡವ್ರ ಮಕ್ಕಳು ಪ್ರಚೋದನೆ ಕೊಟ್ಟವ್ರ ಮುಂದೆ ಕಳಿಸಿ ಅವ್ರ ಜೀವನ ಕೊಲಾಪ್ಸ್ ಮಾಡಿದ್ರು. ಇವ್ರು ಡಬ್ಬಿಂದ ಅವ್ರು ಮಾಡ್ಕೊಂಡು ಬಂದಿದೆ. ಇದೇ ನನಗೆ ಅಚ್ಚರಿ ಅಲ್ರಿ. ಅಲ್ಲ, ಮೊದ್ಲಿಂದಾನು ಹಿಂಗೆ ಮಾಡ್ಕೊಂಡ್ ಬಂದವ್ರ ಡಬ್ಬಿ ಪಾರ್ಟಿ ಹುಟ್ಟಿದಿಂದ ಯುದ್ಧ ಮಾಡ್ಕೊಂಡು ಬಂದ ಸರ್. ಏನ್ ಇಲ್ಲಿ ಬಯಸ್ತೀರ ಅವ್ರಿಗೆ? ಅವ್ರಿಗೆ ಏನ್ ಹೇಳಕ್ ಬರ್ತದೆ ಅಂದ್ರೆ, ನಮ್ ದಿನಾರ ನಮ್ ಯೂತ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತಿತ್ತು. ಅವಾಗ ನಡೆಯುವಂತ ಸಂದರ್ಭದಾಗ ನಾನು ನಡೆದಿರ್ತಕ್ಕಂಥ ಯುವಕರಿಗೆ ಒಂದ್ ಕಿವಿ ಮಾತು ಹೇಳುವಾಗ, ನೀವು ಸೋಷಿಯಲ್ ಮೀಡಿಯಾದಾಗ ಅವರು ನಮ್ ಬಗ್ಗೆ ಅಪಪ್ರಚಾರ ಮಾಡಿದಾಗ ನೀವು ಏನ್ರಿ ಒಳಗಡೆ ಕಮೆಂಟ್ ಮಾಡ್ರಿ. ನಾವ್ ಏನ್ ಕೆಲಸ ಮಾಡ್ತೇವಲ್ಲ ಅದನ್ನ ತೋರಿಸ್ಕೊಡ್ರಿ ನೀವು ಜನರಿಗೆ. ಉಳ್ಕಿದ್ದೇನೋ ತೋರ್ಸಕ್ ಹೋಗ್ಬೇಡ್ರಿ, ಅವ್ರು ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ, ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳೋ ಸಂದರ್ಭದಾಗ ನಾನು ಆತ್ಮೀಯರು ನೀವು ಮಕ್ಕಳಂತ ದುಡ್ಡು ಮತ್ತೆ ನಿಮ್ ಮತ್ತೆ ಬೇಕಲ್ಲ ಯಾಕರತಿ ಹಿಂಗೆಲ್ಲ ಅದನ್ನ ಅವ್ರು ಅಪಪ್ರಚಾರ ಮಾಡ್ತಾರು ಅಂತ ಹೇಳಿ ಬರುವಾಗ ನೀವು ಮಕ್ಕಳಿದ್ದಾಗ ನೀವು ಪಕ್ಷ ಅಂದ್ರೆ ಮಾತೃಪಕ್ಷ ಅಂತ ಬರೋದಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಮಾತೃಪಕ್ಷ ಅವರು ಮೊದ್ಲು ಮಾತ್ರ ಮಗ ಇದ್ದಂಗಣ ಹಿಂಗೆಲ್ಲ ಬಿಜೆಪಿ ಮಕ್ಕಳು ಪದ ಉಪಯೋಗಿಸಬೇಕಾದ್ರೆ ನೀವು ದೊಡ್ಡ ಇಶ್ಯೂ ಮಾಡ್ಕೊಂಡ ಹೊರಗಿಂದ ಜನರನ್ನ ಕರೆಸಿ ಅಲ್ಲ ಇಲ್ಲಿ ಭಾಷಣ ಮಾಡಕ್ ಹಚ್ಚ. ಈಗೇನ್ ಬಿಜೆಪಿ ಮಕ್ಕಳಂತ ಇದೆಯಲ್ಲ, ಅದೇನೋ ಹೇಳಿಕೆ ತಿರ್ಚಿದಾರೆ ಅಂತ ಅಥವಾ ಎಡಿಟ್ ಮಾಡಿದಾರೆ ಅಂತ ನಿಮ್ಮ ಆರೋಪನ? ಅದನ್ನ ತಿರ್ಚಿದಾರ ಹೇಳೋ ಉದ್ದೇಶ ಏನು ಯಾರು ಇವತ್ತು ಅವ್ರ ಹೋರಾಟ ಮಾಡ್ಯಾರ. ಅವ್ರ ಮಾಜಿ ಶಾಸಕರ ಪೋಸ್ಟ್ ಡೆಮೋಸ್ ಮಾಡಿದ್ವಿ ಫೇಸ್ಬುಕ್ನಾಗ. ನಮ್ಮ ಬಿಜೆಪಿ ಅಂದ್ರೆ ನಮ್ಮ ಮಾತೃಪಕ್ಷ ಅಂತೇಳಿ ಅವರ ಇದನ್ನ ಬರ್ದ ಹಾಕ್ಯಾರ. ಮಾತೃಪಕ್ಷ ಅಂತ ಹಾಕ್ಯಾರ ಅಂತ ಕ್ಯಾಪ್ಷನ್ ಹಾಕ್ಯಾರ ಅಂದ್ರೆ ಮತ್ತೆ ಮಾತೃ ಅಂದ್ರೆ ತಾಯಿನವ್ರ ಅವ್ರ ಮಕ್ಕಳು ಅದಾಗ ನಮ್ಮ ಶಾಸಕರು ಹೇಳ್ಯಾರು. ಅದನ್ನ ತಿರುಚಿ ಅವ್ರ ಕೆಲಸ ಹಿಂದಕ್ಕ ಸುಳ್ಳ ದಾಂಧಿ ಹಬ್ಸೋನು ಸಮಾಜದಾಗ ಅಶಾಂತಿ ವಾತಾವರಣ ಸೃಷ್ಟಿ ಮಾಡಲಿ ಅಂತ ಇದನ್ನ ಮಾತನ್ನ ಹೇಳಿದ್ರು. ಬಿಜೆಪಿ ಮಕ್ಕಳು ನಮ್ಮ ಕಾಂಗ್ರೆಸ್ ಪಕ್ಷದ ಮಕ್ಕಳಿಗೆ ಆ ತರ ಈ ತರ ಅಂತ ನಿಮ್ ಶಾಸಕರು ಬೈತಾರ ಅಂತ ಹೇಳುವಾಗ ಒಂದ್ ಕಿವಿ ಮಾತು ಹೇಳಿದಾರ ಅಷ್ಟೇ. ಇವ್ರು ಅದನ್ನ ತಿರುಚಿ ವಿಡಿಯೋ ಏನೇನೋ ಮಾಡಿಕೊಂಡು ಅದನ್ನ ಅಪಪ್ರಚಾರ ಮಾಡುವಂತದ್ದು ಸರಿಯಲ್ಲ. ಮತ್ತೆ ಇವ್ರ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ಲಿ, ಅದಕ್ಕೆ ಸಹಕಾರ ಇರುತ್ತೆ. ಏನ್ ಮಾಡಿದಾರೆ ಏನ್ ಬಿಟ್ಟಿದ್ದಾರೆ ಅನ್ನೋದು. ಇವ್ರ ತರ ನಾವು ಏನೇನೋ ಒಂದು ಹೇಳಿ ಶಾಸಕರಿಗೆ ಒಂದು ದೊಡ್ಡ ಬೆದರಿಕೆ ಹಾಕಿ ಇದಕ್ಕೆ ನಾವು ಹೆದರುವ ಮಕ್ಕಳಲ್ಲ. ನಾವು ಈ ವೇದಿಕೆ ಮುಖಾಂತರ ಒಂದ್ ಅವ್ರಿಗೆ ಸ್ಪಷ್ಟ ಪಡಿಸಕ್ ಇಚ್ಛೆ ಪಡ್ತೇನೆ. ಅವ್ರೆಲ್ಲೋ ಮನೆಗೆ ಬಂದ್ ಮುತ್ತಿಗೆ ಹಾಕ್ತೀನಿ, ಅವ್ರ ಗುಂಡಾವರ್ತನೆ ತೋರ್ತೀವಿ ಅಂದ್ರ ಅದ್ ಸಾಧ್ಯ ಆಗಲ್ಲ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆ. ಆ ಸಂವಿಧಾನ ಒಳಗೆ ನಾವೆಲ್ಲ ಇದೀವಿ. ಆ ಸಂವಿಧಾನ ಏನಿರುತ್ತೆ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಬೇಕು. ಅದನ್ನ ಬಿಟ್ಟು ಶಾಸಕರ ಮನೆಗೆ ಬಂದು ಮುತ್ತಿಗೆ ಹಾಕ್ತಿವಿ ಅಂತ ಗುಂಡಾವರ್ತನೆ ತೋರಿದ್ರೆ ಈ ಸರಿಯಲ್ಲ. ಪ್ರತಿಯೊಂದು ಕಿತ್ತೂರು ಕ್ಷೇತ್ರ ಜನತೆ ಸೂಕ್ಷ್ಮವಾಗಿ ಗಮನಿಸ್ತದೆ. ಮತ್ತೆ ನಮ್ಮ ಕ್ಷೇತ್ರ ಶಾಂತಿಯುತ ಕ್ಷೇತ್ರ. ಎಷ್ಟೋ ಜನ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಇಂಥ ನಾಡಿನಲ್ಲಿ ಅವರು ಈ ತರ ಗುಂಡಾವರ್ತನೆ ತೋರ್ತಾರಂದ್ರೆ ಇದು ಅವ್ರಿಗೆ ಸರಿ ಅನ್ಸೋದಿಲ್ಲ. ಈಗ ಒಟ್ಟಾರೆ ನೀವು ಒಬ್ಬ ಬಿಜೆಪಿ ಯುವ ಪದಾಧಿಕಾರಿಯಾಗಿ ಕಾಂಗ್ರೆಸ್ ಯುವ ಪದಾಧಿಕಾರಿಯಾಗಿ ಏನ್ ಹೇಳಿಕ್ ಬಯಸ್ತೀರಾ ವಿಶೇಷವಾಗಿ ಅವ್ರಿಗೆ, ಬಿಜೆಪಿ ಅವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಅವ್ರು ಇನ್ ಮುಂದೆ ಇಂಥ ಗುಂಡಾವರ್ತನೆ ಬಿಡಬೇಕು. ಈ ಶಾಂತಿಯುತ ಕ್ಷೇತ್ರ ಇದೆ, ಏನೇ ಇದ್ರು ಅವ್ರು ಹೋರಾಟ ಮುಖಾಂತರ ಮಾಡ್ಲಿ. ಅದನ್ನ ಬಿಟ್ಟು ಒಂದು ಶಾಸಕರ ಗೃಹ ಕಚೇರಿಗೆ ಮುತ್ತಿಗೆ ಹಾಕ್ತೀನಿ ಅನ್ನೋದು ಈ ಗುಂಡಾವರ್ತನೆ ಬಿಡ್ಬೇಕು. ಅವ್ರು ಬಿಜೆಪಿ ಕಾರ್ಯಕರ್ತರು ಇದನ್ನ ಬಿಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರು ಹೋರಾಟ ಮಾಡ್ಲಿ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಏನು ನೆಕ್ಸ್ಟ್ ನೀವು ಸಹ ಏನಾದ್ರು ಅವ್ರು ಮುಂದುವರೆದ್ರೆ ನೀವು ಹೋರಾಟ ಏನಾದ್ರು? ನಾವು ಮುಂದುವರ್ಸೇ ಬಿಡ್ತೀವಿ. ಅವ್ರು ವರ್ಷದ್ರೆ ನಾವು ಮುಂದುವರ್ಸೇ ಬಿಡ್ತೀವಿ. ಏನು ಕಾನೂನು ಹೋರಾಟ ಏನಾದ್ರು ಇದ್ ಮಾಡ್ತೀರಾ? ಕಾನೂನು ಹೋರಾಟ ಅವ್ರು ಯಾವ ತರ ಮಾಡ್ತಾರ ಆ ತರ ನಾವು ಮಾಡ್ತೀವಿ. ಅದ್ರ ಪ್ರತಿಫಲವಾಗಿ ನಾವು ಮಾಡ್ತೀವಿ. ನಮ್ಮ ಹತ್ರನು ಮತ್ತೆ ಅವರು ಮಾತಾಡಿದಂತ ಸಾಕಷ್ಟು ವಿಡಿಯೋಗಳು ನಮ್ಮ ಹತ್ರನೂ ಇದೆ. ಯಾಕಂದ್ರೆ ನಮ್ದು ಕಿತ್ತೂರು ಆಯ್ತು, ಬೈಲುಂಗಲ್ ಆಯ್ತು, ನಮ್ಮ ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಆಡ್ ಭಾಷೆ. ಇಡೀ ನಮ್ಮ ರಾಜ್ಯದಲ್ಲಿ ಒಂದ್ ದಿನಕ್ಕೆ ಮಕ್ಕಳನ್ನು ಪದ ಸಾಕಷ್ಟು ಸತಿ ಉಚ್ಚಾರ ಆಗುತ್ತೆ. ಹಾಗಾದ್ರೆ ಎಲ್ಲಾರ ಮೇಲೆ FIR ಮಾಡಕ್ ಬರಲ್ಲ, ಕಾನೂನು ರೀತಿ ಹೋರಾಟ ಮಾಡಕ್ ಬರಲ್ಲ. ಯಾಕಂದ್ರೆ ಆಡು ಭಾಷೆಯಲ್ಲಿ ಡೈಲಿ ಎಲ್ಲರೂ ಬಾಯಲ್ಲಿ ವಿಚಾರ ಆಗ್ತಾನೆ ಇರುತ್ತೆ. ಅದು ಮಾತಾಡ್ಬೇಕಂದ್ರೆ ಆಗಿರ್ಬೋದು. ಬಟ್ ಅದನ್ನೊಂದು ಇವ್ರು ತಗೊಂಡು ತಿರುಚಿ ಅದನ್ನ ಏನೋ ಒಂದು ದೊಡ್ಡ ಇಶ್ಯೂ ಮಾಡ್ತೇನೆ ಅಂದ್ರೆ ಅದು ಸರಿ ಅನ್ಸೋದಿಲ್ಲ ಅವ್ರಿಗೆ. ಒಳ್ಳೆ ಕೆಲಸ ಬಾಬಾ ಸಾಹೇಬ್ ಪಾಟೀಲ್ರು ಮಾಡಿದ್ರ
ಅವ್ರ ಜನ ಮತ ಹಾಕ್ತಾರ, ಇಲ್ಲಾಂದ್ರ ಯಾರು ಒಳ್ಳೆಯವ್ರದಾರನ ಅವ್ರ ಆಯ್ಕೆ ಮಾಡ್ತಾರ. ಅದನ್ನ ಬಿಟ್ಟು ಈ 3 ವರ್ಷದ ಅವಧಿಯಲ್ಲಿ ಏನ್ ನಮಗೆ ಒಳ್ಳೆ ಕೆಲಸಗಳು ಬೇಕು, ಕ್ಷೇತ್ರಕ್ಕೆ ಒಳ್ಳೆ ರಸ್ತೆ ಬೇಕು, ಒಳ್ಳೆ ಕುಡಿಯುವ ನೀರು ಬೇಕು, ಶಾಲೆ ಕಾಲೇಜ್ ಇರ್ಬೇಕು. ನಮ್ಮ ಶಾಸಕರ ವಿಚಾರ ಈ ವರ್ಷ 2023-24 ಸಾಲಿನಲ್ಲಿ ಪ್ರಥಮ ಸ್ಥಾನ ಬಂದೈತಿ ಕಿತ್ತೂರು ಕ್ಷೇತ್ರ. ಕಿತ್ತೂರು ನೀವು ಮೀಡಿಯಾದಾಗ ಅದನ್ನ ನೋಡಿ ವಿಚಾರ ಮಾಡಿ ತಿಳಿಸ್ರಿ. ಅವ್ರ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡತ್ತಾರು. ಅದೇ ರೀತಿ ನಮ್ಮ ರೋಹಿಣಿಯಕ್ಕ ಬಾಬಾಸಾಹೇಬ್ ಪೈಲ್ರು ಯಾವ ರೀತಿ ಅಡ್ಡಾಡ್ತಾರ, ನಾನಾಸಾಹೇಬ್ ಪೈಲ್ರು ಯಾವ ರೀತಿ ಅಡ್ಡಾಡ್ತಾರ. ಇದನ್ನ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಎಲ್ಲರೂ ಒಂದೇ, ನಾವು ಬಿಜೆಪಿ ಅವರು ಒಂದೇ, ಕಾಂಗ್ರೆಸ್ ಅವರು ಒಂದೇ, ಎಲ್ಲ ಒಂದೇ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಲವು ಕೊಡ್ರಿ, ಒಳ್ಳೆ ವಿಚಾರಗಳನ್ನ ತಿಳ್ಕೊಡ್ರಿ. ಕ್ಷೇತ್ರದಾಗ ಜನ ಮಾತಾಡ್ತಾರ, ಬಾಬಾ ಸಾಹೇಬ್ ಪೈಲ್ರು ಅಂತ ನಾಯಕರು ನಮ್ಗೆ ಹಿಂದಿನ ಸಿಗಬೇಕಾಗಿತ್ತಪ್ಪ ಅಂತ. ಆ ರೀತಿ ನಾವು ಒಳ್ಳೆ ಕೆಲಸಗಳನ್ನು ಮಾಡುತ್ತೇವೆ. ಅವ್ರ ಮುಖಾಂತರ ಒಂದು ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂದ್ರೆ ಸನ್ಮಾನ್ಯ ಯತ್ನಾಳ್ ಅವರು ನಿಮಗೆ ನಾ ಏನ್ ಹೇಳಕ್ ಇಚ್ಛೆ ಪಡ್ತೇನೋ ತಮಗೆಲ್ಲ ತಿಳಿದ್ ಬಿಡ್ತೀಗ. ಯಾವ ತರ ಸಂವಿಧಾನಿಕ ಪದಗಳನ್ನ ಅವ್ರು ಉಪಯೋಗ ಮಾಡ್ತಾ ಇದ್ರು ಎಲ್ಲರಿಗೂ ಗೊತ್ತೈತಿ. ಅಲ್ಲ ಅಂದ್ರೆ ನಾನು ಅದನ್ನ ಬೇರೆ ಮೀನಿಂಗ್ ನಲ್ಲಿ ಹೇಳ್ತೇನೆ. ಸಂವಿಧಾನಿಕ ಅಲ್ಲ, ಅಸಂವಿಧಾನಕ್ಕಿಂತ ತುತ್ತು ಅಂತ ಪದಗಳು ಯೂಸ್ ಮಾಡುವಾಗ ಇವ್ರು ಯಾಕೆ ಅವಾಗ ಪ್ರಶ್ನೆ ಮಾಡ್ಲಿಲ್ಲ? ಅವ್ರು ಇವ್ರ ಪಕ್ಷದವ್ರ ಬಗ್ಗೆನೂ ಮಾತಾಡ್ರು, ಬೇರೆ ಪಕ್ಷದವ್ರ ಬಗ್ಗೆನೂ ಮಾತಾಡ್ರು. ಯಾವ ಕಾಂತನೂ ಎಲ್ಲರ ಬಗ್ಗೆ ಮಾತಾಡಿದಾಗ ಇವ್ರ ನೈತಿಕತೆ ಎಲ್ಲಿತ್ತು? ಅವಾಗ ಇವ್ರು ಪ್ರತಿಭಟನೆ ಮಾಡ್ಬೇಕಾಗಿತ್ತಲ್ಲ. ಪಕ್ಷ ಒಂದು ಬಿಟ್ಟು ಬಿಡಿ ಅದನ್ನ. ಯಾವನೇ ಅಸಂವಿಧಾನಿಕವಾಗಿ ಮಾತಾಡ್ತಾನೆ, ಕೆಟ್ಟ ಶಬ್ದಗಳನ್ನ ಬಳಸಿ ಮಾತಾಡ್ತಾನೆ, ಅವನ ವಿರುದ್ಧ ಹೋರಾಟ ಮಾಡೋದು ಒಂದು ಮಾನವೀಯ ಮೌಲ್ಯ. ಅದು ಎಲ್ಲಿ ಹೋಗಿತ್ತು? ಇವ್ರು ಮಾನವೀಯ ಮೌಲ್ಯ ಎಲ್ಲಿ ಹೋಗಿತ್ತು? ಬಿಜೆಪಿಗರಿಗೆ ಹೋರಾಟದ ಹೆಸರು ಎಲ್ಲಿ ಹೋಗಿತ್ತು? ಅವಾಗ ಯಾಕೆ ಮಾಡ್ಲಿಲ್ಲ ಇವರು? ಅದೇನು ಅದನ್ನ ಹೇಳಕ್ ಸದಕ್ಕೆ ಅಸಹ್ಯ ಸರ್. ಅಂತ ಪದ ಯತ್ನಾಳ್ ಎಲ್ಲರಿಗೂ ಉಪಯೋಗ ಮಾಡಿದ್ದಾರೆ. ನಮಸ್ಕಾರ ಸರ್, ನಿಮ್ಗೆಲ್ಲರಿಗೂ ಹೇಳಿ ಸರ್. ಇವಾಗ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನ್ ಸರ್? ಒಂದು ಅನಿಶ್ಚಿತ ಬೆಳವಣಿಗೆ ಕಿತ್ತೂರು ಕ್ಷೇತ್ರದಲ್ಲಿ ಆಗ್ತದೆ. ಏನಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಪಕ್ಷದವರು ಪ್ರತಿಭಟನೆಯನ್ನು ಹಮ್ಮಿಕೋತಾರೆ. ಇದು ಅದಕ್ಕಂದ್ರೆ ಕಿತ್ತೂರಿನ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡುತ್ತಾ ಒಂದು ಹಳ್ಳಿಯ ಭಾಷೆಯಲ್ಲಿ, ಹಳ್ಳಿಗಾಡಿನಲ್ಲಿ ಒಂದು ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ಭಾಷೆಯಲ್ಲಿ ಮಕ್ಕಳನ್ನು ಒಂದು ಶಬ್ದ ಯೂಸ್ ಮಾಡ್ತಾರೆ. ಅದನ್ನೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ ಪಕ್ಷದ ಮುಖಂಡರು ಕೂಡಿಕೊಂಡು ಇವತ್ತು ಅವರ ಹೋಮ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೋತಾರೆ. ಆ ಪ್ರತಿಭಟನೆಯನ್ನು ಕೇಳಿ ಇಡೀ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು, ಜನಸಾಮಾನ್ಯರು ಇವತ್ತು ಶಾಸಕರ ಮನೆಗೆ ಆಗಮಿಸಿದ್ದಾರೆ. ಅವರೆಲ್ಲ ಇವತ್ತು ಶಾಸಕರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ಏನಂದ್ರೆ ಬಿಜೆಪಿ ಪಕ್ಷದವರು ಯಾಕೋ ನನಗೆ ಅನಿಸ್ತದೆ ಅವರು ಭ್ರಮನಿರಸನಗೊಂಡಿದ್ದಾರೆ. ಏನೋ ಒಂದು ಅವರಿಗೆ ಅಂದ್ರೆ ನಮ್ಮ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಕಂಡು ಅವರು ಹವಾರಿದ್ದಾರೆ ಅಂತ ಭಾವನೆ, ನನ್ನ ಭಾವನೆ. ಯಾಕಂದ್ರೆ ಈಗ ಮುಂದೆ JDP-TP ಎಲೆಕ್ಷನ್ ಬರ್ತಾ ಇದೆ, ಮತ್ತೆ DCC ಬ್ಯಾಂಕ್ ಎಲೆಕ್ಷನ್ ಬರ್ತಾ ಇದೆ. ಇದನ್ನ ನಾವು ಗೆಲ್ಲಬೇಕಂದ್ರೆ ಏನೋ ಒಂದು ಮಂದಿನ ಸ್ವಲ್ಪ ದಿಶಾಬುಲ್ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಇವತ್ತು ಈ ಪ್ರತಿಭಟನೆಯನ್ನು ಕರೆದಿದ್ದಾರೆ. ಆದ್ರೆ ಈ ಪ್ರತಿಭಟನೆ ಏನೂ ಉರುಳಿಲ್ಲ. ನಾವು ಅನ್ನೋದೇನಂದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೋ ಪಕ್ಷ ಆಗಲಿ ಒಂದು ಅಭಿವೃದ್ಧಿ ಆಧಾರಿತವಾದ ಒಂದು ಹೋರಾಟಗಳನ್ನು ಹಮ್ಮಿಕೋಬೇಕು. ಅದನ್ನು ಬಿಟ್ಟು ಒಂದು ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ನಮ್ಮನ್ನೆಲ್ಲರನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಇವತ್ತು ಜನರು ಅಂತ ಇದ್ದಾರೆ ಬಿಜೆಪಿ ಅವ್ರಿಗೆ ಏನು ಕೆಲಸ ಇಲ್ಲಪ್ಪ, ಒಂದೇನೋ ಸಣ್ಣ ಕಾರಣ ಇಟ್ಕೊಂಡು ಇವ್ರು ಹೋರಾಟ ಮಾಡ್ತಾರೆ. ಇಷ್ಟು ದಿವಸ 2 ವರ್ಷ ಆದ್ರೂ ಇವ್ರು ಒಂದು ಹೋರಾಟ ಮಾಡಿಲ್ಲ. ಅಭಿವೃದ್ಧಿ ಮಾಡ್ರಿ ಅಂತ ಒಂದು ಕಾರಣ ಇಟ್ಕೊಂಡು ಒಂದು ಹೋರಾಟ ಮಾಡಿಲ್ಲ. ಯಾಕಂದ್ರೆ ಇವರಿಗೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳುವ ಅವಕಾಶವನ್ನು ನಮ್ಮ ಶಾಸಕರು ಕೊಟ್ಟಿಲ್ಲ. ಸುಮಾರು 1,000ಕ್ಕಿಂತ ಅಧಿಕ ಕೋಟಿಗಳ ನಿಯರ್ ಬೈ 1,000 crores ಅಭಿವೃದ್ಧಿ ಕೆಲಸ ಕಿತ್ತೂರು ಕ್ಷೇತ್ರದಲ್ಲಿ ಆಗಿದೆ. ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಹಿಂದೇನು ಹೇಳ್ತಾ ಇದ್ರು ಒಳ್ಳೆ ಒಂದು ನಂಬರ್ಸ್ ಕೊಡ್ತಾ ಇದ್ರು, ಆ ತರ ಯಾವ್ದು ನಂಬರ್ಸ್ ಕೊಡ್ತಾ ಇಲ್ಲ. ನಿಜವಾಗಿ ಆದಂತ ಕಾರ್ಯಕ್ರಮ ಸುಮಾರು 1,000 ಕೋಟಿಗಿಂತ ಮಿಗಿಲಾದ ಕಾರ್ಯಕ್ರಮಗಳನ್ನ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ಕೈಗೊಂಡಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಾ ಬಿಜೆಪಿ ನಾಯಕರಿಗೆ ಒಂದು ಆಹ್ವಾನ ಏನ್ ಕೊಡ್ತೇನೆ ಅಂದ್ರೆ, ಎಲ್ಲರೂ ಕೂಡ್ಕೊಂಡು ಕಿತ್ತೂರು ಕ್ಷೇತ್ರದಲ್ಲಿ ಸುವರ್ಣ ಯುಗವನ್ನ ಪ್ರಾರಂಭ ಮಾಡೋಣ. ಎಲ್ಲರ ಕೂಡ್ಕೊಂಡು ಕಿತ್ತೂರು ನಾಡನ್ನ ಕಟ್ಟೋಣ. ಏನ್ ಬಾಬಾ ಸಾಹೇಬ್ ಇವತ್ತು ನೀವು ಕಿತ್ತೂರಲ್ಲಿ ನೋಡಬೇಕು, ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ. ತಮ್ಮ ಅವಧಿಯಲ್ಲಿ ನೀವು ಏನೂ ಮಾಡಿಲ್ಲ. ಬರೇ ಒಂದು ಭರವಸೆ ಆಶ್ವಾಸನೆಗಳ ಮೂಲಕ ತಮ್ಮ ಪೀರಿಯಡ್ ಅನ್ನು ಕಂಪ್ಲೀಟ್ ಮಾಡಿದ್ರಿ. ಅವರು ಒಂದು ಏನೋ ಜನಪ್ರಿಯ ಕಾಳಜಿ ಇಟ್ಕೊಂಡು ಅವರು ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಡ್ಡ ಹಗಾಲ ಹಾಕೋದನ್ನ ದಯಮಾಡಿ ತಗೊಂಡ್ಬಿಡ್ಬೇಕು. ತಮ್ಗೆ ನಿಜವಾಗಿ ಏನಾದ್ರು ಅಭಿವೃದ್ಧಿ ಪರ ಚಿಂತನೆ ಇದ್ರೆ ನಮ್ಮನ್ನು ಕರೀರಿ, ನಾವು ನೇರವಾಗಿ ಬಂದು ನಿಮ್ ಕೂಡ ಚರ್ಚಿಸಲಿಕ್ಕೆ ತಯಾರಿದ್ದೀವಿ.
ಸುಳ್ಳು ಪಳ್ಳು ಮಾತಾಡೋದು ಬಿಡಿ. ಮತ್ತೊಂದು ಮಕ್ಕಳನ್ನು ಒಂದು ಪದವನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಿ. 3-4 ತಿಂಗಳ ಹಿಂದೆ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ದಯಮಾಡಿ ತಮಗೆ ನಾನು ನೆನಪು ಮಾಡಿ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ತಾವು ಯಾವ ಪದಗಳನ್ನ ಉಪಯೋಗ ಮಾಡಿದ್ರಿ ಅಂತ ಗೌರವಾನ್ವಿತ ಮಾಜಿ ಶಾಸಕರು ತಾವು ವಿಚಾರ ಮಾಡಬೇಕು. ತಾವೇನ್ ಪದ ಯೂಸ್ ಮಾಡಿದ್ರಿ? ಒದ್ದು ಹಾಕ್ರಿ, ಕೊಂದು ಹಾಕ್ರಿ, ಇವು ಯಾವ ಸಂವಿಧಾನಿಕ ಪದಗಳೇನು? ಅಂತ ಒಂದು ಶಬ್ದಗಳ ಪ್ರಯೋಗ ಮಾಡಿದಂತ ತಾವುಗಳು ಇವತ್ತು ಮಕ್ಕಳು ಅನ್ನುವ ಒಂದು ಶಬ್ದಕ್ಕೆ ಪ್ರತಿರೋಧಿ ಒಡ್ಡಿ ತಾವು ಪ್ರತಿಭಟನೆ ಹಮ್ಮಿಕೊಳ್ಳಿಕ್ಕೆ ತಮಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ನಮಸ್ಕಾರ. ತಾವೇನು ಪ್ರಶ್ನೆ ಇದು ಕೇಳಬಹುದು? ನಮಸ್ಕಾರ ಸರ್, ನಿಮ್ಗೆಲ್ಲರಿಗೂ ಹೇಳಿ ಸರ್, ಇವಾಗ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನ್ ಸರ್? ಒಂದು ಅನಿಶ್ಚಿತ ಬೆಳವಣಿಗೆ ಕಿತ್ತೂರು ಕ್ಷೇತ್ರದಲ್ಲಿ ಆಗ್ತದೆ. ಏನಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಪಕ್ಷದವರು ಪ್ರತಿಭಟನೆಯನ್ನು ಹಮ್ಮಿಕೋತಾರೆ. ಇದು ಅದಕ್ಕಂದ್ರೆ ಕಿತ್ತೂರಿನ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡುತ್ತಾ ಒಂದು ಹಳ್ಳಿಯ ಭಾಷೆಯಲ್ಲಿ, ಹಳ್ಳಿಗಾಡಿನಲ್ಲಿ ಒಂದು ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ಭಾಷೆಯಲ್ಲಿ ಮಕ್ಕಳನ್ನು ಒಂದು ಶಬ್ದ ಯೂಸ್ ಮಾಡ್ತಾರೆ. ಅದನ್ನೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ ಪಕ್ಷದ ಮುಖಂಡರು ಕುಡ್ಕೊಂಡು ಇವತ್ತು ಅವರ ಹೋಮ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಪ್ರತಿಭಟನೆ ಹಮ್ಮಿಕೋತಾರೆ. ಆ ಪ್ರತಿಭಟನೆಯನ್ನು ಕೇಳಿ ಇಡೀ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು, ಜನಸಾಮಾನ್ಯರು ಇವತ್ತು ಶಾಸಕರ ಮನೆಗೆ ಆಗಮಿಸಿದ್ದಾರೆ. ಅವರೆಲ್ಲ ಇವತ್ತು ಶಾಸಕರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ಏನಂದ್ರೆ ಬಿಜೆಪಿ ಪಕ್ಷದವರು ಯಾಕೋ ನನಗೆ ಅನಿಸ್ತದೆ ಅವರು ಭ್ರಮನಿರಸನಗೊಂಡಿದ್ದಾರೆ. ಏನೋ ಒಂದು ಅವರಿಗೆ ಅಂದ್ರ ನಮ್ಮ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಕಂಡು ಅವರು ಹವ್ವಾರಿದ್ದಾರೆ ಅಂತ ಭಾವನೆ, ನನ್ನ ಭಾವನೆ. ಯಾಕಂದ್ರೆ ಈಗ ಮುಂದೆ JDP ಎಲೆಕ್ಷನ್ ಬರ್ತಾ ಇದೆ, ಮತ್ತೆ DCC ಬ್ಯಾಂಕ್ ಎಲೆಕ್ಷನ್ ಬರ್ತಾ ಇದೆ. ಇದನ್ನ ನಾವು ಗೆಲ್ಲಬೇಕಂದ್ರೆ ಏನೋ ಒಂದು ಮಂದಿನ ಸ್ವಲ್ಪ ದಿಶಾಬುಲ್ ಮಾಡ್ಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಇವತ್ತು ಈ ಪ್ರತಿಭಟನೆಯನ್ನು ಕರೆದಿದ್ದಾರೆ. ಆದ್ರೆ ಈ ಪ್ರತಿಭಟನೆ ಏನೂ ಉರುಳಿಲ್ಲ. ನಾವು ಅನ್ನೋದೇನಂದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೋ ಪಕ್ಷ ಆಗಲಿ ಒಂದು ಅಭಿವೃದ್ಧಿ ಆಧಾರಿತವಾದ ಒಂದು ಹೋರಾಟಗಳನ್ನು ಹಮ್ಮಿಕೋಬೇಕು. ಅದನ್ನು ಬಿಟ್ಟುಕೊಂಡು ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ನಮ್ಮನ್ನೆಲ್ಲರನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಇವತ್ತು ಜನರು ಅಂತ ಇದ್ದಾರೆ ಬಿಜೆಪಿ ಅವ್ರಿಗೆ ಏನು ಕೆಲಸ ಇಲ್ಲಪ್ಪ, ಒಂದೇನೋ ಸಣ್ಣ ಕಾರಣ ಇಟ್ಕೊಂಡು ಇವ್ರು ಹೋರಾಟ ಮಾಡ್ತಾರೆ. ಇಷ್ಟು ದಿವಸ 2 ವರ್ಷ ಆದ್ರೂ ಇವ್ರು ಒಂದು ಹೋರಾಟ ಮಾಡಿಲ್ಲ. ಅಭಿವೃದ್ಧಿ ಮಾಡ್ರಿ ಅಂತ ಒಂದು ಕಾರಣ ಇಟ್ಕೊಂಡು ಒಂದು ಹೋರಾಟ ಮಾಡಿಲ್ಲ. ಯಾಕಂದ್ರೆ ಇವ್ರಿಗೆ ಅಭಿವೃದ್ಧಿ ಮಾಡ್ರಂತ ಹೇಳುವ ಅವಕಾಶವನ್ನು ನಮ್ಮ ಶಾಸಕರು ಕೊಟ್ಟಿಲ್ಲ. ಸುಮಾರು 1,000ಕ್ಕಿಂತ ಅಧಿಕ ಕೋಟಿಗಳ ನಿಯರ್ ಬೈ 1,000 crores ಅಭಿವೃದ್ಧಿ ಕೆಲಸ ಕಿತ್ತೂರು ಕ್ಷೇತ್ರದಲ್ಲಿ ಆಗಿದೆ. ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಹಿಂದೇನು ಹೇಳ್ತಾ ಇದ್ರು ಒಳ್ಳು ಒಂದು ನಂಬರ್ಸ್ ಕೊಡ್ತಾ ಇದ್ರು, ಆ ತರ ಯಾವ್ದು ನಂಬರ್ಸ್ ಕೊಡ್ತಾ ಇಲ್ಲ. ನಿಜವಾಗಾದಂತ ಕಾರ್ಯಕ್ರಮ ಸುಮಾರು 1,000 ಕೋಟಿಗಿಂತ ಮಿಗಿಲಾದ ಕಾರ್ಯಕ್ರಮಗಳನ್ನ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ಕೈಗೊಂಡಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಾ ಬಿಜೆಪಿ ನಾಯಕರಿಗೆ ಒಂದು ಆಹ್ವಾನ ಏನ್ ಕೊಡ್ತೇನೆ ಅಂದ್ರೆ, ಎಲ್ಲರೂ ಕೂಡ್ಕೊಂಡು ಕಿತ್ತೂರು ಕ್ಷೇತ್ರದಲ್ಲಿ ಸುವರ್ಣ ಯುಗವನ್ನ ಪ್ರಾರಂಭ ಮಾಡೋಣ. ಎಲ್ಲರ ಕೂಡ್ಕೊಂಡು ಕಿತ್ತೂರು ನಾಡನ್ನು ಕಟ್ಟೋಣ. ಏನ್ ಬಾಬಾ ಸಾಹೇಬ್ ಇವತ್ತು ನೀವು ಕಿತ್ತೂರಲ್ಲಿ ನೋಡಬೇಕು, ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ. ತಾವು ತಮ್ಮ ಅವಧಿಯಲ್ಲಿ ನೀವು ಏನೂ ಮಾಡಿಲ್ಲ. ಬರೇ ಒಂದು ಭರವಸೆ ಆಶ್ವಾಸನೆಗಳ ಮೂಲಕ ತಮ್ಮ ಪೀರಿಯಡ್ ಅನ್ನು ಕಂಪ್ಲೀಟ್ ಮಾಡಿದ್ರಿ. ಅವರು ಒಂದು ಏನೋ ಜನಪ್ರಿಯ ಕಾಳಜಿ ಇಟ್ಕೊಂಡು ಅವರು ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಡ್ಡ ಹಗಾಲ ಹಾಕೋದನ್ನ ದಯಮಾಡಿ ತಾವು ಬಿಡಬೇಕು. ತಮ್ಮ ನಿಜವಾಗಿ ಏನಾದ್ರು ಅಭಿವೃದ್ಧಿ ಪರ ಚಿಂತನೆ ಇದ್ರೆ ನಮ್ಮನ್ನು ಕರೀರಿ, ನಾವು ನೇರವಾಗಿ ಬಂದು ನಿಮ್ ಕೂಡ ಚರ್ಚಿಸಲಿಕ್ಕೆ ತಯಾರಿದ್ದೀವಿ. ಸುಳ್ಳು ಪಳ್ಳು ಮಾತಾಡೋದು ಬಿಡಿ. ಮತ್ತೊಂದು ಮಕ್ಕಳನ್ನು ಒಂದು ಪದವನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಿ. 3-4 ತಿಂಗಳ ಹಿಂದೆ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ದಯಮಾಡಿ ತಮಗೆ ನಾನು ನೆನಪು ಮಾಡಿ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ತಾವು ಯಾವ ಪದಗಳನ್ನ ಉಪಯೋಗ ಮಾಡಿದ್ರಿ ಅಂತ ಗೌರವಾನ್ವಿತ ಮಾಜಿ ಶಾಸಕರು ತಾವು ವಿಚಾರ ಮಾಡಬೇಕು. ತಾವೇನ್ ಪದ ಯೂಸ್ ಮಾಡಿದ್ರಿ? ಒದ್ದು ಹಾಕ್ರಿ, ಕೊಂದು ಹಾಕ್ರಿ, ಇವು ಯಾವ ಸಂವಿಧಾನಿಕ ಪದಗಳೇನು? ಅಂತ ಒಂದು ಶಬ್ದಗಳ ಪ್ರಯೋಗ ಮಾಡಿದಂತ ತಾವುಗಳು ಇವತ್ತು ಮಕ್ಕಳು ಅನ್ನುವ ಒಂದು ಶಬ್ದಕ್ಕೆ ಪ್ರತಿರೋಧಿ ಒಡ್ಡಿ ತಾವು ಪ್ರತಿಭಟನೆ ಹಮ್ಮಿಕೊಳ್ಳಿಕ್ಕೆ ತಮಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ನಮಸ್ಕಾರ. ತಾವೇನು ಪ್ರಶ್ನೆ ಇದು ಕೇಳಬಹುದು? ನಾವು ಬಹುತ್ವ, ಸಮ ಸಮಾಜ ಪರಿಕಲ್ಪನೆ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಬದುಕ್ತಾ ಇರೋರು ಕಾಂಗ್ರೆಸ್ಸಿಗರು, ಹಿಂದುತ್ವ ಅಂತ ಬದುಕ್ತಾರೋ ಬಿಜೆಪಿಗರು. ಬಟ್ ಆ ಹಿಂದುತ್ವ ಮತ್ತು ಬಹುತ್ವದ ಒಂದು ಸಂಘರ್ಷ ನಡೆದಾಗ ಏನಾಗುತ್ತಲ್ಲ, ಇಲ್ಲಿ ಗಾಂಧಿವಾದನ ಉಳಿಬೇಕಾಗತ್ತೆ. ಅಂತ ಒಂದು ವಿಚಾರಧಾರೆ ಇಟ್ಟುಕೊಂಡ ಒಂದು ರಾಜಕಾರಣ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಪ್ರಗತಿಪರ ಒಂದು ಆಡಳಿತವನ್ನ ಕ್ಷೇತ್ರಕ್ಕೆ ಕೊಡ್ಬೇಕು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಯಾವ ರಾಜಕಾರಣಿ ಅವರು ಮಾಡ್ಬೇಕಾಗತ್ತೆ ಆ ರಾಜಕಾರಣ ಮಾಡ್ತಾ ಇರ್ತಾ ಇದ್ರು ಬಾಬಾ ಸಾಹೇಬ್ ಪಾಟೀಲ್ರು. ಇವತ್ತು ನಾವ್ ಇಷ್ಟೆಲ್ಲ ಜನ
ಯಾವ ಕರೆ ಕೊಟ್ಟಿಲ್ಲ, ಯಾವ ಗಾಡಿ ಮಾಡ್ಕೊಟ್ಟು ಕಳ್ಸಿಲ್ಲ. ಇವತ್ತು ಸಲೀಂ ಭಯ್ಯನ್ ಹಿಡ್ಕೊಂಡು, ಜಕಾಸ್ ಸರ್ ಹಿಡ್ಕೊಂಡು, ನಮ್ಮಿಬ್ರು ಬ್ಲಾಕ್ ಅಧ್ಯಕ್ಷ ಹಿಡ್ಕೊಂಡು ಯೂತ್ ಕಾಂಗ್ರೆಸ್ ಎಲ್ಲಾ ಘಟಕದವರು ಇವತ್ತು ಬಾಬಾ ಸಾಹೇಬ್ ಬೆನಾರು ಈ ಒಂದು ಹೋರಾಟ ಮಾಡ್ಬೇಡಂದ್ರು ಯಾಕೆ ಕೂಡಿದೇವಂದ್ರ ಒಂದು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾವೆ. ಕಿತ್ತೂರು ಕ್ಷೇತ್ರಾಗ ನಮ್ಮ ಪ್ರೀತಿಯ ಶಾಸಕರನ್ನ ದೃಷ್ಟಿಯಿಂದ ನಾವು ಇಲ್ಲಿ ಕೂಡಿದ್ದೇವೆ. ಇವತ್ತ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಹೋಗಿ ಕಿತ್ತೂರು ಬಂದಿದ್ರು, ಬಾಗೇಡಿ ಹಾಕಿದ್ರು. ಅವಾಗ ಸಹಿತ ನಮ್ಮ ಶಾಸಕರು ಯಾವುದೇ ಒಂದು ಶಬ್ದವನ್ನು ಬಳಕೆ ಮಾಡುವ ಕೇವಲ ಬಿಜೆಪಿ ಮಾಜಿ ಶಾಸಕರು ಒಂದು ಇದು ಮಾಡಿದ್ದಾರೆ. ಅವರು ಒಂದು ಕಾಂಗ್ರೆಸ್ ಯೂತ್ ಒಂದ್ ರೀತಿ ಕಾರ್ಯಕಾರಿಣಿ ಸಭೆಯಲ್ಲಿ ಅವ್ರ ಪಕ್ಷದ್ದು ಬಿಟ್ಬಿಟ್ಟು ಬಿಜೆಪಿ ಪಕ್ಷದ ಬಿಜೆಪಿ ಮಕ್ಕಳು ಅಂತ ಯಾಕೆ ಪದ ಉಪಯೋಗಿಸಬೇಕಾಗಿತ್ತು ಅಂತಕ್ಕಂಥ ಮಾತಾಡಿದ್ದಾರೆ. ಅಧ್ಯಕ್ಷರೇ, ನಮ್ಮ ಶಾಸಕರು ಒಂದು ಕಾರ್ಯವೈಖರಿಯನ್ನು ಸಹಿಸದ ಈ ಬಿಜೆಪಿ ನಾಯಕರು ಒಳ್ಳೆಯ ಕಾರ್ಯಗಳನ್ನ ಕಿತ್ತೂರು ಕ್ಷೇತ್ರದಲ್ಲಿ ತರ್ತಾ ಇದ್ದಾರೆ. ಒಳ್ಳೆ ರಸ್ತೆ, ಒಳ್ಳೆ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಒಳ್ಳೆ ಕೊಡ್ತಾ ಇದ್ದಾರೆ. ಶೈಕ್ಷಣಿಕ ಮಟ್ಟವನ್ನು ನೋಡಿ ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರ ಶಾಸಕರ ವಿಚಾರಗಳು ನಮ್ಮ ಕಿತ್ತೂರು ಕ್ಷೇತ್ರ ಮುಂದುವರಿಬೇಕಾದ್ರೆ ಶಿಕ್ಷಣ ಮುಖ್ಯ, ರಸ್ತೆ, ಕುಡಿಯುವ ನೀರು, ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಿಜೆಪಿ ನಾಯಕ ಮಿತ್ರರಿಗೆ, ನಾವೇನು ಹೊರಗಿನವರ, ಅವ್ರೇನು ಪಾಕಿಸ್ತಾನದವರಲ್ಲ, ನಾವೇನಲ್ಲ, ನಾವೆಲ್ಲರೂ ಒಂದೇ. ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ನಮಗೆ. ನಮ್ಮ ಈ ಮಂಥನ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ನಾನಾ ಸಾಹೇಬ್ ಪಾಟೀಲ್ 3 ಜನ ಬಾಬಾ ಸಾಹೇಬ್ ಪಾಟೀಲ್ರು ಏನಾದ್ರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋದ್ರೆ ಅದರಲ್ಲಿ ನಾನಾ ಸಾಹೇಬ್ ಪಾಟೀಲ್ರು ಕ್ಷೇತ್ರ ತುಂಬಾ ಅಡ್ಡಾಡಿ ಏನ್ ಸಮಸ್ಯೆಗಳನ್ನ, ಏನು ಜನರ ಕುಂದು ಕೊಡ್ತೇವೆ ಅನ್ನೋದನ್ನ ವಿಚಾರ ಮಾಡಿ ಅದರಲ್ಲೇನು ದುಡಿತಾ ಇದ್ದಾರೆ. ಅದರಂತೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ರು ಅದ್ರಲ್ಲಿ 12 ತಾಸು ಕಷ್ಟ ಕಾರ್ಪಣ್ಯ ಮಹಿಳೆಯ ಸಮಸ್ಯೆಗಳು ಏನಾದ್ರು ಇದ್ರೆ ಅವನು ಪ್ರತಿಯೊಂದನ್ನು ಕುಂತ ಕೇಳಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಿತ್ತೂರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಶಾಸಕರ ಕ್ರಮ ಕೈಗೊಳ್ತಾ ಇದ್ದಾರೆ. ಅದನ್ನ ಸಹಿಸಿದ ಒಂದಷ್ಟು ಜನ ಅದನ್ನ ಏನಾದ್ರೂ ಒಂದು ಮಾಡಿ ನಮಗೆ ಕ್ರಾಂತಿ ಮಾಡುವಂತ ವಿಚಾರ, ಅದಕ್ಕೆ ನಾವೇನು ಅವಕಾಶ ಕೊಡುವುದಿಲ್ಲ. ಕಿತ್ತೂರು ಕ್ಷೇತ್ರ ಅಭಿವೃದ್ಧಿ ಕಾಣಬೇಕು. 40 ವರ್ಷ ನಾವು ಹಿಂದಿದ್ದೇವೆ, ಅಭಿವೃದ್ಧಿ ಆಗ್ಬೇಕಾಗಿತ್ತು. ಈ ಕ್ಷೇತ್ರದ ಜನರನ್ನು ಕೇಳ್ರಿ, ಏನ್ ಬಾಬಾ ಸಾಹೇಬ್ ಪಾಟೀಲ್ ಎಂತ ಒಳ್ಳೆ ಕೆಲಸ, ಈ 10 ವರ್ಷದ ಹಿಂದೆ ನಾವು ಶಾಸಕ ಆಗಿದ್ದ ನಾವೇನೋ ಇನ್ನೂ ಒಳ್ಳೆ ರಸ್ತೆ, ಒಳ್ಳೆ ಶಾಲೆ, ಒಳ್ಳೆ ಗುಣಮಟ್ಟದ ಆಸ್ಪತ್ರೆಗಳನ್ನು ಕಟ್ಟಿಸ್ತಿದ್ರು. ಇಂಥ ವ್ಯಕ್ತಿಯನ್ನ ನಾವು 10 ವರ್ಷದ ಹಿಂದನ ಒಬ್ಬ ಶಾಸಕನ ಮಾಡಿದ್ದ, ಇನ್ನೂ ನಮ್ಮ ಕಿತ್ತೂರು ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತೇನೋ ಅನ್ನುವಂತ ಜನ ನೀವು ಮೀಡಿಯಾದವರು ಒಂದ್ ಸ್ವಲ್ಪ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ವಿಚಾರ ಮಾಡ್ರಿ. ಹೆಂಗ ಕ್ಷೇತ್ರ ಶಾಸಕ ಹೆಂಗ್ ಕೆಲಸ ಮಾಡುತ್ತಾರೋ, ಏನ್ ಮಾಡುತ್ತಾರೋ. ಇವತ್ತ ಅವರು ಶಾಸಕ ಸ್ಥಾನದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಮಾಡಾಕತ್ತಿದ್ದಾರೆ. ಇದು ಸಪೋರ್ಟ್, ಒಳ್ಳೆ ಅಭಿವೃದ್ಧಿ ಕೆಲಸ ನಡೆದಂತೆ ಸಪೋರ್ಟ್ ಮಾಡಬೇಕು. ಇಂಥ ಒಂದು ಸಣ್ಣ ವಿಷಯಕ್ಕೆ ದ್ವಾರದಾಗಿ ಮಾಡಬಾರ್ದು. ಈ ಸಂದರ್ಭದಲ್ಲಿ ಮಾನ್ಯ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ, ಮಾಜಿ ಶಾಸಕರಿಗೆ ಒಂದು ಏನು ವಿಷಯ ಹೇಳ್ತೇವೆ ಅಂತಂದ್ರೆ, ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ತಗೊಂಡ ದೊಡ್ಡದಾಗಿ ಮಾಡಿ ಇಡೀ ಕ್ಷೇತ್ರದ ಜನರನ್ನೆಲ್ಲ ಒಂದು ತರ ಅವರ ಮನಸ್ಸನ್ನ ತಿರ್ಚುವಂತ ಕೆಲಸ ಮಾಡಬೇಡ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾಪಡ್ತೀನಿ. ಯಾಕಂತಂದ್ರೆ ಕಾರ್ಯಕರ್ತರಿಗೆ ಏನ್ ಬೇಕಾಗಿದೆ, ಬಿಜೆಪಿ ಅವರು ಇರಲಿ, ಕಾಂಗ್ರೆಸ್ ಅವರು ಇರಲಿ, ಅಭಿವೃದ್ಧಿ ಬೇಕಾಗಿದೆ. ಜನರಿಗೆ ಅಭಿವೃದ್ಧಿ ಬೇಕಾಗಿದೆ. ಪಕ್ಷ ಆ ಶಾಸಕರಿಗೆ ಬೇಕಾದ್ರೆ ಅಭಿವೃದ್ಧಿ ಜನರಿಗೆ ಬೇಕಾಗಿದೆ. ಆ ಅಭಿವೃದ್ಧಿ ಕೆಲಸ ಶಾಸಕ ಮಾಡಕ್. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಬೈಲೊಂಗ್ಲಾ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.